ನಾನು ಪ್ರೊಫೆಸರ್ ಎನ್ ವೆಂಕಟೇಶ್, ದ್ರಾವಿಡ ವಿಶ್ವವಿದ್ಯಾನಿಲಯದ ಜಾನಪದ ಮತ್ತು ಬುಡಕಟ್ಟು ವಿಭಾಗದ ಪ್ರೊಫೆಸರ್ ಡೀನ್ ಡಾಕ್ಟರ್ ಎಸ್ ಲಕ್ಷ್ಮೀದೇವಿಯವರು ನನ್ನ ನಂತರದ ದಿನಗಳಲ್ಲಿ ದ್ರಾವಿಡ ವಿಶ್ವವಿದ್ಯಾನಿಲಯದಲ್ಲಿ ಸಹೋದ್ಯೋಗಿಯಾಗಿ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದವರು. ಅವರ ಆ ಒಂದು ಒಡನಾಟ, ಅವರ ಜೊತೆಗಿನ ಸಾಹಿತ್ಯದ ಸಂವಾದಗಳು ಇವು ಎಂದೂ ಕೂಡ ಮನಸ್ಸಿನಲ್ಲಿ ನೆಲೆ ನಿಲ್ಲುವಂಥದ್ದು. ಅನಿರೀಕ್ಷಿತವಾದ ಅಗಲಿಕೆ ನಮ್ಮನ್ನು ಒಂದು ಶೂನ್ಯದ ಸ್ಥಿತಿಗೆ ನಿರ್ಮಾಣ ಮಾಡಿತ್ತು. ಅವರ ಪತಿ ಡಾಕ್ಟರ್ ನರಸಿಂಹಪ್ರಸಾದ್, ಮಗ ವೇಣು ಇವರೊಂದಿಗಿನ ನಮ್ಮ ನಿರಂತರ ಜೊತೆಗಾರಿಕೆ ಅವರ ಜೀವನದ ಹೊಸ ಉತ್ಸಾಹಗಳಿಗೆ ತೆರೆದುಕೊಳ್ಳೋದಕ್ಕೆ ಅವರಿಗೆ ಬೆಂಬಲವಾಗಿ ನಿಂತಹ ಒಂದು ಸಮಾಧಾನ ಅವರ ತವಕ ಪುಳಕ ಎಂಬ ಕವನವನ್ನು ಪ್ರಸ್ತುತಪಡಿಸೋದಕ್ಕೆ ನಾನು ಸಂತೋಷಪಡ್ತೇನೆ. ತವಕ ಪುಳಕ. ಅಂದು ಗಾಳಿ ಗುದುರೆ ಬೆನ್ನೇರಿ ಓಡ ಹೊರಟ ಮನಸ್ಸಿಗೆ 100 ಗಾವುದಗಳ ಆಚೆ ನೆಲೆ ನಿಂತ ಆ ಪ್ರಫುಲ್ಲ ಸ್ವರೂಪವೇ ಕಾಣ ಬಯಸುವ ತವಕ. ಮನಸ್ಸು ವಯಸ್ಸನ್ನು ಮೀರಿ ಗರಿಗೆದರಿ ಹಾರಿ ತನಗೆ ದಿಕ್ಕು ಕಾಣದಾಗಿ 100 ದಿಕ್ಕುಗಳಲ್ಲಿ ಅಲೆದು ನೆಲೆಗಾಣ ಬಯಸಿದಾಗ ಕಂಡ ಸರೋವರದಂತಹ ವ್ಯಕ್ತಿಗಾಗೆ ಈ ಪುಳಕ. ಅವ ತನ್ನ ರೂಪ ಲಾವಣ್ಯಗಳಿಂದ ಹಾವಭಾವ ಭಂಗಿಗಳಿಂದ ಸಮಸ್ತವನು ಸೂರೆಗೊಂಡವನಲ್ಲ. ಸಪ್ತ ಸಾಗರವ ತನ್ನೊಳಗೆ ಇರಿಸಿದವನು, ಆ ಸರೋವರವೇ ತಾನಾದವನು. ಏನುಂಟು ಅವನಲ್ಲಿ ಎಂಬ ಚಿಂತನೆಗೆ ನಾ ಹೊರೆ ಹಚ್ಚಿದಾಗ ಕಂಡುದಾದರೂ ಏನು? ಸಾಗರದ ಆಳದಲ್ಲಿ ಮುತ್ತು ರತ್ನ ವಜ್ರ ಖಚಿತವಾದೊಂದು ಪರ್ವತದಂತಹ ವ್ಯಕ್ತಿತ್ವ. ಆ ಪರ್ವತದೊಳಗೊಂದು ಆಲ, ಅದು 100 ಬಿಳಲುಗಳ ತನ್ನೊಳಗೆ ಬಿಟ್ಟು 100 ಹಕ್ಕಿಗಳ ಕಲರವಕ್ಕೆ ಓಗೊಟ್ಟು ತಾನೊಂದು ಹಕ್ಕಿಯಾಗಿ ನನ್ನ ಗರಿಗೆದರಿದ ಮನಸ್ಸನ್ನು ತನ್ನೊಳಗೆ ಆವರಿಸಿಕೊಂಡಿತ್ತು. ಅಂಥ ರಮಣೀಯತೆಯ ಚೈತನ್ಯಕ್ಕೆ, ಮನೋಹರ ಮನೋವೈಶಾಲ್ಯಕ್ಕೆ ಮಾರು ಹೋಗದವರಾರು? ಪಂಚಭೂತಗಳಲ್ಲಿ ಪ್ರಾಣವಾಯು ಲೀನವಾದಂತಾಗಿ ನಾ ಅವನಲ್ಲಿ ಹೋದೆ ಒಂದಾಗಿ. ಪಂಚಭೂತಗಳಲ್ಲಿ ಪ್ರಾಣವಾಯು ಲೀನವಾದಂತಾಗಿ ನಾ ಅವನಲ್ಲಿ ಹೋದೆ ಒಂದಾಗಿ. ನಮಸ್ಕಾರ.